ನೇತ್ರಾವತಿ ತೀರದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಟ್ವಿಸ್ಟ್. ಇಡೀ ಪ್ರಕರಣ ರದ್ದು ಮಾಡುವಂತೆ ಹೈಕೋರ್ಟ್ಗೆ ಅರ್ಜಿ. ತಿಮರೋಡಿ ಆ್ಯಂಡ್ ಗ್ಯಾಂಗ್ನಿಂದ ಕೋರ್ಟ್ಗೆ ರಿಟ್ ಅರ್ಜಿ. ಎಸ್ಐಟಿ ನೋಟಿಸ್ ಬೆನ್ನಲ್ಲೇ ಹೊಸ ಆಟ ಶುರು ಮಾಡಿಕೊಂಡಿದೆ ಈ ಟೀಮ್. ಮಹೇಶ್ ಶೆಟ್ಟಿ, ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ, ವಿಠಲ್ ಗೌಡ ಅವರಿಂದ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಎಸ್ಐಟಿ ಅಧಿಕಾರಿಗಳು ನೀಡಿದಂತ ನೋಟಿಸ್ಗೆ ತಡೆಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿರುವಂಥದ್ದು. ಎಫ್ಐಆರ್ ರದ್ದು ಮಾಡುವಂತೆಯೇ ಕೋರಿ ಅರ್ಜಿಯನ್ನ ಸಲ್ಲಿಸಿರುವಂತ ತಂಡ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿದ್ದಂತ ಎಫ್ಐಆರ್ ಇವತ್ತು ರಿಟ್ ಅರ್ಜಿ ಕುರಿತು ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ. ಏನಾಗುತ್ತೆ ಅನ್ನೋದು ಕುತೂಹಲ ಇದೆ. ನೋಡಿ, ಇಡೀ ಪ್ರಕರಣದಲ್ಲಿ ತನಿಖೆ ಆಗಲೇಬೇಕು. ಅನ್ಯಾಯ ಆಗಿದೆ, ನೂರಾರು ಶವ ಇದೆ, ಬಾಲಕಿಯರದ್ದು, ಹೆಣ್ಣು ಮಕ್ಕಳದ್ದು, ವಯಸ್ಸಾದವ್ರದ್ದು ಅತ್ಯಾಚಾರ ಮಾಡಲಾಗಿದೆ, ಮರ್ಡರ್ ಮಾಡಲಾಗಿದೆ, ಅವ್ರುಗಳನ್ನು ಹೂತು ಹಾಕಲಾಗಿದೆ. ಒಂದೆರಡಲ್ಲ, ಗಂಭೀರವಾದಂಥ ಆರೋಪ. ನೂರಾರು ಶವ ಅಂತಂದ್ರೆ ಅದೇನು ಸುಮ್ಮನೆನಾ? ಸೊ ಈ ಥರದೊಂದು ಅತಿ ದೊಡ್ಡ ಆರೋಪ ಮಾಡಿದಂಥ ಹಿನ್ನೆಲೆಯಲ್ಲಿ ಈ ಪ್ರಕರಣ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಚರ್ಚೆ ಆಗಿತ್ತು. ನ್ಯಾಷನಲ್ ಮೀಡಿಯಾಗಳಲ್ಲಿ ಕೂತು ಚರ್ಚೆಯನ್ನು ಮಾಡಲಾಗಿತ್ತು. ಇಂಥ ಒಂದು ವೆಯ್ಟೇಜ್ ಇರುವಂಥ ಪ್ರಕರಣ ಹೆಂಗಾಯಿತು ಅಂತಂದರೆ ಇವ್ರುಗಳು ದೂರು ಕೊಟ್ಟಿದ್ದಕ್ಕೆ. ನೀವು ಅವತ್ತು ಎಲ್ಲರ ಕೈಯಲ್ಲೂ ನೋಡ್ತಾ ಇರ್ಬೋದಿತ್ತೇನೋ, ಒಬ್ರೊಬ್ರ ಕೈಲೂ ಒಂದೊಂದು ಡಾಕ್ಯುಮೆಂಟ್ಸ್ಗಳಿರ್ತಿತ್ತು, ಫೈಲ್ ಇರ್ತಿತ್ತು, ನಮ್ಮ ಹತ್ರ ದಾಖಲೆ ಇದೆ, ಅದಿದೆ, ಇದಿದೆ, ಹಂಗಿದೆ ಅಂತ. ಈಗ ಇವರೇ ಈ ಇಡೀ ಪ್ರಕರಣವನ್ನು ರದ್ದು ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಏನು ಪ್ರಕರಣ ದಾಖಲಿಸಿದ್ರೋ, ಎಫ್ಐಆರ್ ಆಗಿತ್ತು, ಅದನ್ನು ರದ್ದು ಮಾಡಿ ಅಂತ ಅರ್ಜಿ ಸಲ್ಲಿಸಿದ್ದಾರೆ ಅನ್ನುವಂಥ ವಿಚಾರ. ಸೊ ಸಹಜವಾಗಿ ಪ್ರಶ್ನೆ, ಯಾಕೆ ಇಷ್ಟು ದಿನ ಸುಮ್ಮನಿದ್ರು, ಈಗ ಯಾಕೆ ರದ್ದು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇವ್ರು ಹೇಳಿದಂತೆ ತನಿಖೆ ಆಗಿದೆ, ಇವ್ರು ಆಗ್ರಹಿಸಿದ್ದಕ್ಕೆ ತನಿಖೆಯೂ ಆಗಿದೆ. ಇವ್ರು ಏನೇನು ಹೇಳಿದ್ರು, ಗುಂಡಿ ತೋರಿಸ್ತೀವಿ, ಮಾರ್ಕ್ ಮಾಡಿ, ಆಯಿತು, ಮಾಡಿದ್ದಾಯಿತು. ಅಲ್ಲಿ ಹೆಣ ಇದೆ ಅಂತ ತೋರಿಸ್ತೀವಿ, ಅಲ್ಲಿ JCB ಕರೆಸೋ, ಮಣ್ಣನ್ನು ತೆಗೆಯುವಂಥ ಕೆಲಸನೋ ಕಾರ್ಮಿಕರ ಕೈಲೋ ಮಾಡಿಸಿ, ಆಯ್ತು, ಅದು ಮಾಡಿಸಿದ್ದಾಯಿತು. ಇಲ್ಲ ಅದು JCB ಮಾಡಿಸಿದ್ರೆ ಸಮಸ್ಯೆ ಆಗುತ್ತೆ, ಅದಕ್ಕೆ ಅಂತಲೇ ಒಂದು ಮಷಿನ್ ಇದೆ, ಅದನ್ನು ಬಳಕೆ ಮಾಡಿ, ಸರಿ ಆಯಿತು, ಅದು ಆಗೋಯ್ತು. ಸೊ ಇಷ್ಟೆಲ್ಲ ಆದ್ರೂ ಈಗ ಅರ್ಜಿಯ ಸಲ್ಲಿಕೆ ಆಗಿರೋದು ಕೇಸ್ ಕ್ಲೋಸ್ ಮಾಡಿ ಅಂತ. ಯಾಕೆ ಈಗ ಯೂಟರ್ನು? ಭಯನಾ? ಆತಂಕನಾ? ತಾವು ತೋಡಿದಂಥ ಕೆಡ್ಡಕ್ಕೆ ತಾವೇ ಧುಮುಕ್ಬೇಕಾಗತ್ತೆ, ಮುಗ್ಗರಿಸಿ ಬೀಳಬೇಕಾಗತ್ತೆ ಅಂತ ಆತಂಕನಾ? ಕೊನೆಯದೊಂದು ಪ್ರಯತ್ನ ಮಾಡಿಬಿಡೋಣ ಪಾರಾಗೋದಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಇದು ಪ್ರಯತ್ನನ? ಪ್ರಶ್ನೆಗಳಿದೆ. ಗೊತ್ತಿಲ್ಲ ಕಾನೂನಿನಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ. ಅರ್ಜಿ ಸಲ್ಲಿಕೆ ಮಾಡ್ಕೊಂಡಿದ್ದಾರೆ. ಅರ್ಜಿ ಸಲ್ಲಿಕೆ ಆಗಿರೋದ್ರಿಂದ ಇವತ್ತು ಏನು ಆದೇಶ ಬರುತ್ತೆ, ಇವ್ರು ಹೇಳ್ದಂಗೆ ಇವರು FIR ಏನಿದೆ ಅದನ್ನು ಕ್ಲೋಸ್ ಮಾಡಿ ಅಂತ ಹೇಳ್ತಾರೋ, ಅಥವಾ ಇಲ್ಲ ತನಿಖೆ ಫೈನಲ್ ಕೊನೆ ಹಂತದವರೆಗೂ ಮುಗಿಸಿ ಯಾರು ಷಡ್ಯಂತ್ರ ಮಾಡಿದ್ರು, ಯಾರು ತಪ್ಪು ಮಾಡಿದ್ರು ಅವ್ರನ್ನ ಒದ್ದು ಒಳಗೆ ಹಾಕಿ, ಈ ಥರದ್ದು ಏನಾದರೂ ಹೇಳ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ. ಒಟ್ಟಲ್ಲಿ ಈ ಗ್ಯಾಂಗ್ ತೆಗೆದುಕೊಂಡಿರುವ ಈ ಯೂ ಟರ್ನ್ ಈಗ ಸಂಚಲನಕ್ಕೆ ಕಾರಣವಾಗ್ತಾ ಇರೋದು. ಸೊ ಇದರಿಂದ ಈಗ ವರದಿ ಸಲ್ಲಿಕೆ ಮಾಡಬೇಕು, ಅಂತಿಮ ಹಂತದ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅಂತ ಅಂದ್ಕೊಂಡಿರುವಂಥ SITಗೆ ಏನಾದರೂ ಹಿನ್ನಡೆ ಆಗತ್ತಾ? ಸೊ ಮತ್ತೆ ಮುಂದಕ್ಕೆ ಹೋಗುತ್ತಾ, ಅಥವಾ ಈ ಆ್ಯಂಗಲ್ನಲ್ಲಿ ತನಿಖೆ ಮಾಡಬೇಕಾಗತ್ತಾ, ಏನಾಗತ್ತೆ ಅನ್ನೋದೊಂದು ಕುತೂಹಲ. ನೋಡಿ, ಇದರಲ್ಲಿ ಒಂದೆರಡು ಸುಳ್ಳಲ್ಲ, ಸುಮಾರು ಸುಳ್ಳು ಹೇಳಿದ್ದಾರೆ ಅನ್ನೋದು ಒಂದೊಂದಾಗಿ ಗೊತ್ತಾಗ್ತಾ ಇತ್ತು. ಚಿನ್ನಯ್ಯ ಉಲ್ಟಾ ಹೊಡೆದ, ಅದರ ಜೊತೆಗೆ ವೃದ್ಧೆ ಒಬ್ಬರು, ಇವರು ಕೂಡ ಉಲ್ಟಾ ಹೊಡೆದ್ರು. ಕೊನೆಗೆ ಇವ್ರು ಕಣ್ಣೀರು ಹಾಕಿದ್ರು, ನನಗೂ ಇದಕ್ಕೂ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಅನೇಕರು ಈ ಪ್ರಕರಣದಲ್ಲಿ ನಂಗೆ ಗೊತ್ತಿಲ್ಲ, ಅವ್ರು ಹೇಳಿದ್ರು, ನಂಗೆ ಗೊತ್ತಿಲ್ಲ, ಇವ್ರು ಹೇಳಿದ್ರು, ಅವ್ರ ಮನೇಲಿ ಮಾತಾಡಿದ್ವಿ, ಇವ್ರ ಮನೇಲಿ ಮಾತಾಡಿದ್ವಿ. ಸೊ ಸಿಕ್ಕಾಪಟ್ಟೆ ಚರ್ಚೆ ಆಗಿದ್ದಿದೆ. ಯೂಟ್ಯೂಬ್ ಒಂದರಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ವಿಡಿಯೋ. ಆ ಯೂಟ್ಯೂಬರ್ಗೆ ಹೇಳಿದ್ದು ಕೊನೆಗೆ ಅದೇ, ನಂಗೆ ಕಂಟೆಂಟ್ ಕೊಟ್ಟರು, ನಾನು ಕಂಟೆಂಟ್ ಮಾಡಿದ್ದೀನಿ ಅಂತ. ವಿದೇಶದಿಂದ ಫಂಡಿಂಗ್ ಆಗಿದೆ ಅಂತ ಹೇಳ್ತಾ ಇದ್ರು. 2 ವರ್ಷದ ಮುಂಚಿತವಾಗಿ ಇದೊಂದು ಷಡ್ಯಂತ್ರ ನಡೆದಿತ್ತು ಅಂತ ಹೇಳ್ತಾ ಇದ್ರು. ನೀಟಾಗಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ದಾರೆ, ಯಾರ್ಯಾರು ಯಾವಾಗ ಮಾತಾಡಬೇಕು, ಯಾರ್ಯಾರು ಹೋಗಬೇಕು, ತನಿಖೆಯನ್ನು ಮಾಡಿ ಅಂತ ಆದೇಶವನ್ನು ಹೇಗೆ ಕೊಡಬೇಕು, ಇದೆಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆ ಆಗಿದ್ದಿದೆ. ಸೊ ಈಗ ಯಾಕೆ ಈ ಒಂದು ನಿರ್ಧಾರ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಗಳೂರಿಂದ. ಆದಿತ್ಯ, ನಿಜವಾಗ್ಲೂ ಕೂಡ ಈ ಪ್ರಕರಣದಲ್ಲಿ ಯಾವಾಗ ಏನಾಗುತ್ತೆ ಅಂತ ಗೆಸ್ ಮಾಡೋದಕ್ಕೆ ಮೊದಲ ದಿನದಿಂದಲೂ ಆಗ್ತಾ ಇಲ್ಲ. ಈಗ ಇದ್ದಿದ್ದು ನಾಳೆ ಇರಲ್ಲ. ಸೊ ಈಗ ವಿಚಾರಣೆ ಮಾಡಿ ತನಿಖೆ ಆಗಲಿ, ನಮ್ಮ ಹತ್ರ ಫೈಲ್ ಇದೆ, ಹಂಗಿದೆ, ಹಿಂಗಿದೆ, ಹೋರಾಟ ಮಾಡ್ತೀವಿ ಅಂತ ಹೇಳಿ ಬಾಯಿ ಬಡ್ಕೊಂಡವರು ಕೇಸ್ ಕ್ಲೋಸ್ ಮಾಡಿ ಅಂತ ಇರೋದು ಎಷ್ಟರ ಮಟ್ಟಿಗೆ ಚರ್ಚೆ ಆಗ್ತಿದೆ? ಇದು ಯಾವುದಿದು ಹೊಸ ರೀತಿಯಾದಂಥ ಆಟ? ನೀತಿ ಹೌದು. ಇದೊಂದು ಕೇಸ್ ಅಥವಾ ಇದರಿಂದ ಪಾರಾಗುವಂತಹ ಒಂದು ತಂತ್ರ ಅಂತ ಹೇಳಿದರೆ, ಇನ್ನೊಂದು ಕಡೆಯಿಂದ ಈ ಇಡೀ ಟೀಮ್ಗೆ ಈ ಪ್ರಕರಣದಲ್ಲಿ ನಾವು ಬಂಧನವಾಗುವ ಸಾಧ್ಯತೆ ಇದೆ, ಅರೆಸ್ಟ್ ಆಗ್ತೀವಿ ಅನ್ನುವಂಥ ಭೀತಿ ಬಹಳ ದಟ್ಟವಾಗಿ ಕಾಡ್ತಾ ಇದೆ. ಮತ್ತು ವಿಚಾರಣೆಗಂತವರು ಹಾಜರಾಗುವಂಥ ಸಾಧ್ಯತೆಗಳೇ ಹೆಚ್ಚಿರುವಂಥ ಕಾರಣದಿಂದಾಗಿ ಸ್ವಲ್ಪ ಡಿಲೇ ಆಗ್ಬೋದು. ಅದು ಅದರ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಸೊ SITಗೂ ಕೂಡ ಒಂದು ಸ್ಪಷ್ಟವಾದ ಸಂದೇಶವನ್ನು ಇಲ್ಲಿ ನೀಡೋದಕ್ಕೆ ಈ ಇಡೀ ಟೀಮ್ ಮುಂದಾಗಿದೆ ಅಂತ ಹೇಳ್ಬೋದು. ಅಂದರೆ ನೀವು ನಮ್ಮನ್ನು ಅರೆಸ್ಟ್ ಮಾಡಿದರೆ ಅದರ ಪರಿಣಾಮಗಳು ಏನಾಗಬಹುದು ಅನ್ನೋದನ್ನು ಒಂದು ಟ್ರಯಲ್ ಮೂಲಕ
ಟ್ರಯಲ್ ಮೂಲಕ ಈಗಲೇ ಅದನ್ನು ಕೋರ್ಟ್ ಮುಂದೆ ಸಾಬೀತುಪಡಿಸೋದಕ್ಕೆ ಇವರು ಮುಂದಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದರ ಭಾಗವಾಗಿ ಈ ರಿಟ್ ಅರ್ಜಿ ಸಲ್ಲಿಕೆ ಅಂತ ಹೇಳ್ಬೋದು. ಇಡೀ ಪ್ರಕರಣವನ್ನು ರದ್ದು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಸೊ ಇವರ ಮನವಿ ಆಗ್ರಹದ ಮೇರೆಗೆ SIT ಫಾರ್ಮ್ ಆಗಿ ಈ ಪ್ರಕರಣ ಇಷ್ಟು ದೂರ ಬಂದಾಗಿದೆ. ಈಗ ಇನ್ನು ಚಾರ್ಜ್ ಶೀಟು ವರದಿ ಸಲ್ಲಿಕೆ ಆಗೋ ಹೊತ್ತಲ್ಲಿ ಇವರನ್ನ ವಿಚಾರಣೆ ಕರೆದಿದ್ದಾರೆ. ವಿಚಾರಣೆ ಕರೆಯುವಂಥ ಸಂದರ್ಭದಲ್ಲಿ ಇವರು 1 ವಾರದ ಕಾಲಾವಕಾಶವನ್ನು ಕೇಳಿ ಅದರ ನಡುವೆ ಈಗ ಹೈಕೋರ್ಟ್ಗೆ ಹೋಗಿ ರಿಟ್ ಅರ್ಜಿಯನ್ನು ಹಾಕಿ ಆ FIRನ ರದ್ದು ಮಾಡಬೇಕು, ಅಡಿಷನಲ್ ಸೆಕ್ಷನ್ಗಳನ್ನು ರದ್ದು ಮಾಡಬೇಕು ಮತ್ತು ನಮಗೆ ನೀಡಿರುವಂಥ ನೋಟಿಸ್ಗೂ ಕೂಡ ತಡೆಯನ್ನು ನೀಡಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಮನವಿಯನ್ನು ಮಾಡಿರೋದು. ಸೊ ಸಾಮಾನ್ಯವಾಗಿ ಕೋರ್ಟ್ನಲ್ಲಿ ಯಾವುದೇ ರೀತಿಯ ವಿಚಾರಣೆಗಳಾದರೂ ಕೂಡ FIR ರದ್ದು ಅನ್ನುವಂಥದ್ದು ಚಾನ್ಸ್ ಬಹಳ ಕಮ್ಮಿ. ಆದರೆ ಇಲ್ಲಿ ಈ ಟೀಮ್ನವರಿಗೆ ಬೇಕಾಗಿರುವಂಥದ್ದು ಏನು ಅಂದರೆ ಸೊ ಅರೆಸ್ಟ್ ಆಗ್ತೀವಾ ಇಲ್ವಾ ಅನ್ನುವಂಥ ಕ್ಲಾರಿಟಿಯನ್ನು ಆ ಭರವಸೆಯನ್ನ ಕೋರ್ಟ್ ಮೂಲಕವೇ ಇವರು ಪಡೆಯೋದಕ್ಕೆ ಮುಂದಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಕೋರ್ಟ್ ಇವತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನು ನಡೆಸಲಿಕ್ಕಿರುವಂಥದ್ದು. ಸೊ ಕೋರ್ಟ್ ಎಲ್ಲಾದರೂ SIT ಅವರಿಗೆ ನೋಟಿಸ್ ನೀಡಿ ನಿಮ್ಮ ವಿಚಾರಗಳು ಏನಿದೆ ಅಂತ ಹೇಳಿದ್ರು ಕೂಡ ಒಂದು ಮಧ್ಯಂತರ ತಡೆಯನ್ನು ಅಥವಾ ಬಲವಂತದ ಕ್ರಮ ಬೇಡ ಅನ್ನುವಂಥ ಸೂಚನೆಯನ್ನು ನೀಡುವ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇವರ ವಿಚಾರಣೆ ಮುಂದಕ್ಕೆ ಹೋಗುವ ಸಾಧ್ಯತೆಗಳು ಕೂಡ ಇದೆ. ಕೋರ್ಟ್ ಕೂಡ SIT ಮುಂದೆ ಪ್ರಶ್ನೆ ಮಾಡುವ ವಿಚಾರ ಇದೆ. ಯಾಕಂದರೆ ಇವರೇ ಆ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ, ಈ FIRನಲ್ಲಾಗಿರ್ಬೋದು ಅಥವಾ ಅಡಿಷನಲ್ ಸೆಕ್ಷನ್ಗಳನ್ನು ಹಾಕಿದ ಬಳಿಕವೂ ಕೂಡ ನಮ್ಮನ್ನು ಎಲ್ಲೂ ಕೂಡ ಆರೋಪಿಗಳು ಅಂತ ತೋರಿಸಿಲ್ಲ. ಅದನ್ನು ಮೀರಿ ಕೂಡ ನಾವು ಸುಮಾರು 9 ಬಾರಿ ಅಂದರೆ 9 ಬಾರಿ ನಮಗೆ ನೋಟಿಸನ್ನು ನೀಡಲಾಗಿದೆ. ಸುಮಾರು 100ಕ್ಕೂ ಅಧಿಕ ಗಂಟೆಗಳ ಕಾಲ ನಾವು ವಿಚಾರಣೆಗೆ ಹಾಜರಾಗಿದ್ದೀವಿ. ಒಂದೊಂದು ದಿನ ನಾವು 15ರಿಂದ 16 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ದೀವಿ. ಬೆಳಿಗ್ಗೆ ಕರೆದರೆ ನಮ್ಮನ್ನು ರಾತ್ರಿ ತನಕ ಕೂಡ ವಿಚಾರಣೆ ಮಾಡಿದ್ದಾರೆ. ಮತ್ತೆ ಈ ಥರ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಒಂದು ಅರ್ಥದಲ್ಲಿ ಕಿರುಕುಳವನ್ನು ನೀಡಲಾಗ್ತಾ ಇದೆ. ಸೊ ನಾವು ಆರೋಪಿನೇ ಅಲ್ಲ, ಯಾಕೆ ಈ ಥರ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ, ಸೊ FIRನ್ನೇ ರದ್ದು ಮಾಡಿ ಅನ್ನುವಂಥ ವಿಚಾರವನ್ನು ಮುಂದಿಟ್ಟ ಸಂದರ್ಭ ಕೋರ್ಟ್ ಕೂಡ SITಯ ಬಳಿ ಒಂದು ಪ್ರಶ್ನೆ ಅಂದರೆ ಸಾಕಷ್ಟು ವಿಚಾರಣೆಯ ಬಳಿಕ ಒಂದು ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇದೆ. ಇವರು ಈ ಪ್ರಕರಣದಲ್ಲಿ ಆರೋಪಿಗಳು ಹೌದಾ, ಆರೋಪಿಗಳು ಅಲ್ಲ ಅಂತ ಆದರೆ ಯಾಕೆ ನೀವು ವಿಚಾರಣೆಯನ್ನು ಮಾಡ್ತಾ ಇದ್ದೀರಾ ಅನ್ನುವಂಥ ರೀತಿಯಲ್ಲಿ ಸೊ ಹೇಳಿಕೆಯನ್ನು ಪಡೆಯೋದಕ್ಕೆ ಮಾತ್ರ ನಾವು ಕರಿತಾ ಇದ್ದೀವಿ ಅಂತ ಕೇಳಿದ ಸಂದರ್ಭ ಕೋರ್ಟ್ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ SIT ಅವರಿಗೆ. ಹಾಗಾದರೆ ಇವರನ್ನು ಅರೆಸ್ಟ್ ಮಾಡುವ ಸಾಧ್ಯತೆಗಳು ಇದೆಯಾ ಅಂತ. ಸೊ ಇಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಕೋರ್ಟ್ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ತೋರಿಸಬೇಕಾಗುತ್ತೆ. ಆದರೆ ನಮಗೆ ಬಂದಿರುವಂಥ ಮಾಹಿತಿಯ ಪ್ರಕಾರ ಈವರೆಗೂ ಕೂಡ SITಗೆ ಮೆಟೀರಿಯಲ್ ಎವಿಡೆನ್ಸ್ನ ಕೊರತೆ ಇದೆ. ಒಂದಿಷ್ಟು ಹೇಳಿಕೆಗಳನ್ನು ಬಿಟ್ಟರೆ ಅರೆಸ್ಟ್ ಮಾಡೋದಕ್ಕೆ ಬೇಕಾದಂಥ ಬಲವಾದ ಮೆಟೀರಿಯಲ್ ಎವಿಡೆನ್ಸ್ ಕೊರತೆ ಇದೆ. ಅದನ್ನೇ ಅಸ್ತ್ರವಾಗಿಸಿ ಈಗ ಈ ಟೀಮ್ ಕೋರ್ಟಿಗೆ ಹೋಗಿರುವ ಸಾಧ್ಯತೆ ಇದೆ. ಸೊ ಕೋರ್ಟ್ ಪ್ರಶ್ನೆ ಮಾಡಿದ ಸಂದರ್ಭ ಇನ್ ಕೇಸ್ ನಾವು ಅರೆಸ್ಟ್ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಹೇಳಿದರೆ ಪೂರಕವಾದ ದಾಖಲೆಗಳನ್ನು SIT ನೀಡಬೇಕಾಗುತ್ತೆ. ಇನ್ ಕೇಸ್ ಅರೆಸ್ಟ್ ಮಾಡೋದಿಲ್ಲ ಅಂತ ಹೇಳಿದರೆ ಕೇವಲ ವಿಚಾರಣೆಗೆ ಹಾಜರಾಗಿ ಅನ್ನುವಂಥ ರೀತಿಯಲ್ಲಿ ಕೋರ್ಟ್ ಸೂಚನೆಯನ್ನು ನೀಡುತ್ತೆ. ಆಗ ಇವರು ಕೂಡ ನಿರಾಳರಾಗ್ತಾರೆ, ಯಾವುದೇ ರೀತಿ ಅರೆಸ್ಟ್ ಆಗೋದಿಲ್ಲ ಅನ್ನುವಂಥ ಒಂದು ಭರವಸೆ ಇವರಲ್ಲಿ ಮೂಡುತ್ತೆ, ನಾವು ಬಂಧನವಾಗೋದಿಲ್ಲ ಅನ್ನುವಂಥ ಧೈರ್ಯ ಬರುತ್ತೆ. ಸೊ ಕೋರ್ಟ್ ಮೂಲಕ ಆ ಸಂದೇಶವನ್ನು SITಗೆ ಕೊಡಬೇಕು ಅನ್ನುವಂಥ ಇದು ತಂತ್ರಗಾರಿಕೆಯು ಇದು ಆಗಿರಬಹುದು ಅನ್ನುವಂಥ ಚರ್ಚೆ ಸದ್ಯ ನಡೀತಾ ಇರುವಂಥದ್ದು. ಹಾಗಾಗಿ ಇವತ್ತು ಕೋರ್ಟ್ ಮೂಲಕ ಏನು ವಿಚಾರಗಳು ಹೊರಗಡೆ ಬರುತ್ತೆ ಅಥವಾ ಏನು ಸೂಚನೆ ಬರುತ್ತೆ ಬಹಳ ಕುತೂಹಲ ಕಾರಣವಾಗಿದೆ. ಸೊ ಇದು ಯಾವುದರ ಮೇಲೆ ಪರಿಣಾಮ ಬೀರುವಂಥದ್ದು, ಈಗ ಪ್ರಮುಖವಾಗಿ FIR ರದ್ದತಿಯಾಗುತ್ತೋ ಅಥವಾ ಇವರ ಮನವಿ ಸ್ವೀಕಾರವಾಗುತ್ತೋ ತಿರಸ್ಕಾರವಾಗುತ್ತೋ ಎಲ್ಲವನ್ನ ಕೂಡ ಹೊರತುಪಡಿಸಿ ಸೊ ನಾಳಿನ ವಿಚಾರಣೆ ಅಂದರೆ ನಾಳೆ ಇವರಿಗೆ ಅವಕಾಶವನ್ನು ಗಡುವನ್ನು ನೀಡಿದೆ SIT. ಇನ್ ಕೇಸ್ ನೀವು ವಿಚಾರಣೆಗೆ ಹಾಜರಾಗದೆ ಹೋದರೆ ನಿಮ್ಮನ್ನು ಬಂಧಿಸುವ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರು ನೀಡಿದ್ದಾರೆ. ಹಾಗಾಗಿ ಇವತ್ತಿನ ತೀರ್ಮಾನದ ಮೂಲಕ ನಾಳೆ ಇದು ವಿಚಾರಣೆ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ. ಸೊ ಕೋರ್ಟ್ ಏನಾದರೂ SITಗೆ ತಾತ್ಕಾಲಿಕವಾಗಿ ತಡೆಯೊಡ್ಡಿ ಆ ತಡೆಯಾಜ್ಞೆಯನ್ನು ನೀಡಿ ಬೇಕಾದಂಥ ದಾಖಲೆಗಳು ವಿಚಾರಣೆಗೆ ಹಾಜರಾಗಿ ಅನ್ನುವಂಥ ಸೂಚನೆಯನ್ನು ನೀಡುವಂಥದ್ದು ಅಥವಾ ವಿಚಾರಣೆಯನ್ನು ಮುಂದೂಡಿ ಅನ್ನುವಂಥ ಸೂಚನೆಯನ್ನು ನೀಡುವಂಥ ಸಾಧ್ಯತೆಗಳು ಕೂಡ ಬಹಳ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ನೀತಿ ಆದಿತ್ಯ, ಇನ್ನೊಂದು ಈ ಪ್ರಕರಣ ಹೊರಗಡೆ ಜಗಜ್ಜಾಹೀರಾಗೋದಕ್ಕಿಂತ ಮುಂಚಿತವಾಗಿ ಇವರು 1-1.5 ವರ್ಷದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಎಲ್ಲ ಒಂದಾಗಿದ್ರು, ಒಗ್ಗಟ್ಟಿನಿಂದ ಇದ್ದರು, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಸ್ಟ್ರಾಟಜಿ ಮಾಡ್ಕೊಂಡಿದ್ರು, ದಾಖಲೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ರು, ವಿಡಿಯೋಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ರು ಅನ್ನೋದೆಲ್ಲ ಹೇಳ್ತಾ ಇದ್ರು. 1-1.5 ವರ್ಷದಿಂದ ತಯಾರಿ ಆದ್ರೂ ಕೂಡ ಹಳ್ಳಕ್ಕೆ ಬೀಳ್ತೀವಿ, ನಮ್ಮ ಬುಡಕ್ಕೆ ಬರುತ್ತೆ, ನಮ್ಮ ಪ್ಲ್ಯಾನ್ ತಲೆ ಕೆಳಗಾಗತ್ತೆ, ನಮ್ಮ ಗ್ಯಾಂಗ್ನವ್ರು ಉಲ್ಟಾ ಹೊಡಿತಾರೆ ಅಂತ ಭಾವಿಸಿದಂಗೆ ಕಾಣಿಸ್ತಾ ಇಲ್ಲ. ಸೊ ಕೊನೆಯ ಪ್ರಯತ್ನ ಇದರಿಂದ ತಮ್ಮನ್ನು ತಾವು ಪಾರ್ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಅಂತ ಕಾಣಿಸುತ್ತೆ. ಇದೊಂದು ಅಸ್ತ್ರ, ಅರ್ಜಿಯನ್ನು ಈಗೇನು ಸಲ್ಲಿಕೆ ಮಾಡಿದಾರೋ ಈ ಅರ್ಜಿ, ಈ ಕೇಸನ್ನು ವಜಾ ಮಾಡಬೇಕು ಅನ್ನುವಂಥದ್ದು. ಅಕಸ್ಮಾತ್ ಇದು ಆಗಲಿಲ್ಲ ಅಂತಂದರೆ ಬೇರೆ ಆಪ್ಷನ್ಸ್ ಇವ್ರ ಕೈಲಿ ಇಲ್ವಾ? ಅರೆಸ್ಟ್ ಆಗುವುದನ್ನು ಒಂದನ್ನು ಬಿಟ್ಟು ಬೇರೆ ಕಾನೂನು ಹೋರಾಟ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ವಾ? ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕೊಂಡಿದ್ದಾರಾ? ನೀತಿ ಹೌದು. ಅಂದರೆ ಈ ಟೀಮ್ ಏನಿದೆ ಒಂದಿದ್ರಲ್ಲಿ ಬಹಳ ಸ್ಪಷ್ಟ, ಇವರು ಅರೆಸ್ಟ್ ಆಗ್ತಾರೆ ಅನ್ನುವಂಥ ಭೀತಿ ಬಹಳ ದಟ್ಟವಾಗಿ ಕಾಡ್ತಾ ಇದೆ. ಇಲ್ಲಾದರೆ ಇವರು ಈ ಹಿಂದೆ ಕೂಡ ಇವರೇ ಹೇಳಿದ ರೀತಿಯಲ್ಲಿ 9 ಬಾರಿ ಇವರಿಗೆ ನೋಟಿಸ್ ನೀಡಲಾಗಿದೆ. ಸೊ ಅದರಲ್ಲಿ ಬಹಳ ಪ್ರಾಂಪ್ಟಾಗಿ ಬಂದು ವಿಚಾರಣೆಗೆ ಕೂಡ ಹಾಜರಾಗಿದ್ದಾರೆ, ಬಹಳ ವಿಚಾರಣೆಗಳನ್ನು ಎದುರಿಸಿದ್ದಾರೆ, ಬಹಳ ಸುದೀರ್ಘವಾದ ವಿಚಾರಣೆ, ಹೇಳಿಕೆ ದಾಖಲು ಪ್ರಕ್ರಿಯೆ, ಒಂದಿಷ್ಟು ಸಾಕ್ಷಿಗಳನ್ನು ಕೋರ್ಟ್ಗೂ ಕೂಡ ಕರ್ಕೊಂಡು ಹೋಗಿ ಅವರ ಹೇಳಿಕೆ ದಾಖಲು ಪ್ರಕ್ರಿಯೆ ಎಲ್ಲದರಲ್ಲೂ ಕೂಡ ಭಾಗಿಯಾಗಿದ್ದಂಥವರು. ಸೊ ನಮ್ಮ ಮುಂದೆ ಕೂಡ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಬಹಳ ಘಂಟಾಘೋಷವಾಗಿ ಹೇಳ್ತಾ ಇದ್ರು, ನಾವು
ಅರೆಸ್ಟ್ ಆಗೋದಕ್ಕೂ ರೆಡಿ, ಯಾವುದೇ ರೀತಿಯ ಕಾನೂನು ಹೋರಾಟಕ್ಕೆ ರೆಡಿ. SIT ಯಾವುದೇ ಹೊತ್ತಲ್ಲಿ ನಮ್ಮನ್ನು ವಿಚಾರಣೆಗೆ ಕರೀಲಿ, ನಾವು ಬಂದು ವಿಚಾರಣೆಗೆ ಹಾಜರಾಗ್ತೀವಿ ಅಂತ ಹೇಳ್ತಾ ಇದ್ದಂಥವರು ಈಗ ಯಾಕೆ ಕೋರ್ಟಿಗೆ ಹೋಗಿದ್ದಾರೆ ಅನ್ನೋದೇ ಇಲ್ಲಿ ಮೂಡುವಂತಹ ಪ್ರಶ್ನೆ. ಸೊ ಇಲ್ಲಿರುವಂಥದ್ದು ಒಂದೇ, ಇವರಿಗೆ ಒಂದು ಬಂಧನ ಭೀತಿ ಇದೆ ಇಲ್ಲಿ ಪ್ರಮುಖವಾಗಿ. ಇನ್ ಕೇಸ್ ಇವರ ಅರ್ಜಿ ತಿರಸ್ಕೃತವಾದರೂ ಕೂಡ SITಗೆ ಒಂದು ಬಹಳ ಸ್ಪಷ್ಟ ಸಂದೇಶವನ್ನ ಇವರು ಕೊಟ್ಟಂತಾಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ SIT ಕೂಡ FIR ನಲ್ಲಿ ಎಲ್ಲೂ ಕೂಡ ಇವರ ಹೆಸರನ್ನ ಆರೋಪಿಗಳು ಅನ್ನುವಂಥ ರೀತಿಯಲ್ಲಿ ತೋರಿಸಿಲ್ಲ, ಅಥವಾ ಚಿನ್ನಯ್ಯ ಕೂಡ ಮೊದಲ ಬಾರಿಗೆ ಸಾಕ್ಷಿ ಹೇಳಿಕೆಯನ್ನು ನೀಡುವ ಸಂದರ್ಭದಲ್ಲೂ ಕೂಡ ಇವರ ಹೆಸರನ್ನ ಉಲ್ಲೇಖ ಮಾಡಿರಲಿಲ್ಲ. ಸೊ ಅದು ಎಲ್ಲೋ ಒಂದು ಕಡೆ ಇವರಿಗೆ ವರವಾಗಿ ಪರಿಣಮಿಸುವ ಸಾಧ್ಯತೆಗಳು ಇದೆ ಅನ್ನುವಂಥ ಒಂದು ಸಂದೇಶವನ್ನ SITಗೆ ಕೊಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಮತ್ತು SIT ಕೂಡ ಇವರ ಮೇಲೆ ಸಾಕಷ್ಟು ಗಂಭೀರವಾದ ಆರೋಪಗಳು ಇದೆ, ಅಥವಾ ಚಿನ್ನಯ್ಯನ ಹಿಂದೆ ಇವರೇ ಇದ್ರು, ಆಶ್ರಯ ಕೊಟ್ಟರು, ಗೈಡೆನ್ಸ್ ಕೊಟ್ಟರು, ಮಾರ್ಗದರ್ಶನ ಕೊಟ್ಟರು, ಚಿನ್ನಯ್ಯ ಇವರ ಧೈರ್ಯದಲ್ಲಿ ಮುಂದೆ ಬಂದ ಅನ್ನುವಂಥ ವಿಚಾರಗಳಿದ್ದಂಥ ಸಂದರ್ಭದಲ್ಲೂ ಕೂಡ SIT ಇವರನ್ನ ಈವರೆಗೂ ಕೂಡ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನುವಂಥದ್ದು ಎಲ್ಲರಲ್ಲೂ ಇರುವಂತಹ ಪ್ರಶ್ನೆ. ಸೊ ಆ ಪ್ರಶ್ನೆಗೂ ಕೂಡ ಇಲ್ಲಿ ಉತ್ತರ ಇದೆ. ಅಂದ್ರೆ SITಗೆ ಕೂಡ ಇದರ ಅರಿವಿದೆ. ಇನ್ ಕೇಸ್ ಇವರನ್ನ ಅರೆಸ್ಟ್ ಮಾಡಿದ ಸಂದರ್ಭ ಮುಂದಿನ ದಿನಗಳಲ್ಲಿ ಬಲವಾದ ಸಾಕ್ಷಿಗಳನ್ನು ಒದಗಿಸದೆ ಹೋದ್ರೆ ಅದು ಇತಿಹಾಸದಲ್ಲಿ ಉಳಿದುಕೊಳ್ಳುವಂತಹ ಪ್ರಕರಣ. ಇದು ಈ ಕೇಸ್ ಏನಿದೆ ಇದು ಇತಿಹಾಸದ ಪುಟಗಳಲ್ಲಿ ಉಳಿದುಕೊಳ್ಳುವಂತಹ ಪ್ರಕರಣ. ಮುಂದಕ್ಕೆ SITಗೆ ಕಳಂಕವಾಗುವ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ SIT ಪ್ರತಿಯೊಂದು ಹೆಜ್ಜೆಯನ್ನ ಕೂಡ ಎಚ್ಚರಿಕೆಯಿಂದ ಇಡ್ತಾ ಇದೆ. ಮತ್ತು ಇವರಿಗೆ ಬೇಕಾದಂತ ಸಾಕ್ಷಿಗಳು, ಇವರನ್ನ ಅರೆಸ್ಟ್ ಮಾಡಬೇಕು ಅಂದ್ರೂ ಅದಕ್ಕೆ ಬೇಕಾದಂತಹ ಸಾಕ್ಷಿ, ಅದು ಐ ವಿಟ್ನೆಸ್ ಆಗಿರ್ಬೋದು ಅಥವಾ ಯಾರೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೋ ಮೆಟೀರಿಯಲ್ ಎವಿಡೆನ್ಸ್ ಆಗಿರ್ಬೋದು, ಅದರಲ್ಲೂ ಕೂಡ ಬಹಳ ಎಚ್ಚರಿಕೆಯ ನಡೆಯನ್ನ ಇಡ್ತಾ ಇದೆ. ಮತ್ತು ಇಲ್ಲಿ ಯಾರೆಲ್ಲ ಆರೋಪ ಮಾಡಿದಂಥವರಿದ್ದಾರೋ ಅವರೇ ಸಾಕ್ಷಿಗಳಾಗುವ ಸಾಧ್ಯತೆಗಳು ಕೂಡ ಇದೆ. ಸೊ ಎಲ್ಲ ತಯಾರಿಗಳಲ್ಲಿ SIT ಇರುವಂಥ ಸಂದರ್ಭ ಇದರ ಮಾಹಿತಿ ಈ ಟೀಮ್ ಗೊತ್ತಾಗಿದೆ. ಸೊ ಈ ಬಾರಿ ಇದು ಬಹಳ ಗಂಭೀರವಾಗಿ ನಮಗೆ ಪ್ರಭಾವವನ್ನು ಬೀರುವ ಸಾಧ್ಯತೆ ಇದೆ, ನಮಗೆ ಎಫೆಕ್ಟ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಿಂದಲೇ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಸೊ ಕೋರ್ಟ್ ಇವತ್ತು ಯಾರ ಪರ ಅಂದರೆ ಇವರಿಗೆ ವರವಾಗುವ ರೀತಿಯಲ್ಲಿ ಏನಾದರೂ ತೀರ್ಮಾನಗಳು ಬರುತ್ತಾ, ತಾತ್ಕಾಲಿಕ ತಡೆಯಾಜ್ಞೆ ಬರುತ್ತಾ, ಅಥವಾ ಈಗ SITಗೆ ಸದ್ಯದ ಮಟ್ಟಿಗೆ ವಿಚಾರಣೆಗೆ ಬ್ರೇಕ್ ಹಾಕಿ ಬೇಕಾದ ದಾಖಲೆಗಳನ್ನು ಕೊಡಿ, ಆ ಬಳಿಕ ಮುಂದಿನ ನಿರ್ಧಾರ ಏನು ಅನ್ನೋದ ರೀತಿಯಲ್ಲೂ ಕೂಡ ಕೋರ್ಟ್ ತೀರ್ಮಾನ ಮಾಡುತ್ತಾ, ಇದೆಲ್ಲದಕ್ಕೂ ಕೂಡ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗ್ಲಿಕ್ಕಿದೆ. ಆದಿತ್ಯ, ಒಂದ್ ಕಡೆ ಇವರ ಕಾನೂನು ಹೋರಾಟ ಆಯಿತು, ಇವತ್ತು ಕೋರ್ಟ್ನಲ್ಲಿ ಏನು ಆದೇಶ ಬರುತ್ತೆ ಅನ್ನೋದ್ರ ಮೇಲೆ ನಿಂತಿದೆ. ಇನ್ನೊಂದು ಕಡೆಯಲ್ಲಿ ಇವತ್ತು ಸಚಿವ ಸಂಪುಟ ಸಭೆ ಬೇರೆ ಇದೆ. ಇಲ್ಲಿ ಪ್ರಮುಖವಾಗಿ ಧರ್ಮಸ್ಥಳ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತಿಶ್ರೀ ಹಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ SIT ಅಧಿಕಾರಿಗಳಿಗೆ ಸಾಕು ಇದನ್ನು ಮುಗಿಸಿ ಫೈನಲ್ ವರದಿಯನ್ನು ಕೊಡಿ ಅಂತ ಕೇಳಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗುವ ಸಾಧ್ಯತೆಗಳಿದೆ. ಸೊ SIT ತನಿಖಾ ಹಂತ 95% ಮುಗಿದಿದೆ ಅಂತ ಹೇಳ್ತಾ ಇದ್ರು. ಈಗ ಸರ್ಕಾರ ಮತ್ತೊಮ್ಮೆ ವರದಿಯನ್ನು ನೀಡಿ ಅಂತ ಹೇಳಿದ್ರೆ SIT ವರದಿ ನೀಡೋದಕ್ಕೆ ತಯಾರಾಗಿದೆಯಾ, ಇನ್ನೂ ಏನಾದರೂ ಬಾಕಿ ಇದೆಯಾ, ಆ ನಿಟ್ಟಿನಲ್ಲಿ ಏನು ಬೆಳವಣಿಗೆ ಇದೆ? ಆ ನೀತಿ ಹೌದು, ಇಲ್ಲಿ ಚಾರ್ಜ್ ಶೀಟ್ಗಿಂತಲೂ ಕೂಡ ಎಲ್ಲರ ಗಮನ ಇರೋದು, ಎಲ್ಲರ ಚಿತ್ತ, ಇವನ್ ಸರ್ಕಾರದ ಕೂಡ ವಿಶೇಷ ಆಸಕ್ತಿ ಇರುವಂಥದ್ದು SIT ಅಧಿಕಾರಿಗಳು ಕೊಡುವಂಥ ವರದಿ. ಚಾರ್ಜ್ ಶೀಟ್ನಲ್ಲಿ ಪ್ರಮುಖವಾಗಿ ಬುರುಡೆ ಚಿನ್ನಯ್ಯನ ಕಥೆಯೊಂದು ಬಿಟ್ಟರೆ ಅದರಲ್ಲಿ ಬೇರೆ ಪ್ರಮುಖವಾದ ವಿಚಾರಗಳು ಅಂದರೆ SIT ಈ ಫಾರ್ಮ್ ಆಗಿದ್ದೆ ಕೇವಲ ಈತನ ಒಂದು ಬುರುಡೆ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಅಲ್ಲ. ಸೊ ಅಲ್ಲಿ ನಡೆದಿರುವಂಥ ಅನುಮಾನಾಸ್ಪದ ಪ್ರಕರಣಗಳು, ಕೊಲೆ ಪ್ರಕರಣಗಳು, ನಿಗೂಢ ಸಾವು, ಆರೋಪಗಳು, ಇನ್ನಿಷ್ಟೇ ದೊಡ್ಡ ದೊಡ್ಡ ಗಂಭೀರ ಆರೋಪ ಇತ್ತು. ಒಂದಿಷ್ಟು ಸಂದರ್ಭಗಳಲ್ಲಿ ಸರ್ಕಾರಕ್ಕೂ ಕೂಡ ಅದು ಒಂದು ಅರ್ಥದಲ್ಲಿ ನುಂಗಲಾರದ ತುಪ್ಪವಾಗಿ ಪರಿಣಮಿಸಿತ್ತು. ಸೊ ನಾವು ಏನು ನಿರ್ಧಾರ ಇದರಲ್ಲಿ ತೆಗೆದುಕೊಳ್ಳೋದು ಅನ್ನೋ ಹೊತ್ತಿನಲ್ಲಿ ಬುರುಡೆ ಚಿನ್ನಯ್ಯನ ಪ್ರಕರಣ ಮುನ್ನೆಲೆಗೆ ಬರುತ್ತೆ. ಹಾಗಾಗಿ ಜಂಟಿಯಾಗಿ ಎಲ್ಲದನ್ನ ಕೂಡ ಒಂದು ಕ್ಲಾರಿಟಿ ಕೊಡಿ, ನೀವು ಏನಾಗಿದೆ ಅಲ್ಲಿನ ವಿಚಾರಕ್ಕೊಂದು ಇತಿಶ್ರೀಯನ್ನು ಹಾಡಬೇಕು. ಎಷ್ಟು ವರ್ಷಗಳಿಂದ ನಿರಂತರವಾಗಿ ಆರೋಪಗಳು, ಪ್ರತ್ಯಾರೋಪಗಳು, ತೇಜೋವಧೆ, ಅವಮಾನ, ನಿಂದನೆ, ಸಂಘರ್ಷ ಎಲ್ಲವೂ ಕೂಡ ನಡೀತಾ ಇದೆ. ಇದಕ್ಕೆಲ್ಲದಕ್ಕೂ ಕೂಡ ತೆರೆ ಎಳಿಬೇಕು, ಏನು ಸತ್ಯಾಸತ್ಯತೆ ಇದೆ ಅದನ್ನು ಹೊರಗಡೆ ತರಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ SIT ಫಾರ್ಮ್ ಆಗಿದ್ದು. ಸೊ SITಯ ಚಾರ್ಜ್ ಶೀಟ್ಗಿಂತಲೂ ಈಗ ಪ್ರಮುಖವಾಗಿರೋದು ವರದಿ. ಸೊ ವರದಿಯಲ್ಲಿ ಚಿನ್ನಯ್ಯನ ಬುರುಡೆ ಪ್ರಕರಣ ಸೇರಿದಂತೆ ಅನೇಕ ದೂರುಗಳು ಬಂದು SITಯ ಕದ ತಟ್ಟಿತ್ತು. ಅದರಲ್ಲಿ ಸಾಕಷ್ಟು ವಿಚಾರಗಳು, ಅನುಮಾನಾಸ್ಪದ ಸಾವುಗಳು, ಈ ಹಿಂದೆ ಸುಮಾರು 30-40 ವರ್ಷಗಳ ಹಿಂದೆ ನಡೆದಂಥ ಕೊಲೆ ಪ್ರಕರಣಗಳ ಉಲ್ಲೇಖವೂ ಕೂಡ ಮಾಡಲಾಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ SIT ಏನು ವರದಿಯನ್ನು ಕೊಡುತ್ತೆ ಮತ್ತು ಅಲ್ಲಿ ಸಿಕ್ಕಿರುವಂಥ ಅಸ್ಥಿಪಂಜರದ ಸತ್ಯಾಸತ್ಯತೆ ಏನು, ಯಾಕೆ ಒಂದೇ ಜಾಗದಲ್ಲಿ ಅಷ್ಟು ಅಸ್ಥಿಪಂಜರಗಳು ಸಿಕ್ತು, ಎಲ್ಲದಕ್ಕೂ ಕೂಡ ಒಂದು ಪ್ರಾಥಮಿಕವಾದ ಉತ್ತರ ಸಿಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಇದಕ್ಕೆ ಬೇಕಾದ ತಯಾರಿಯನ್ನ SIT ಮಾಡ್ಕೊಳ್ತಾ ಇದೆ. ಪ್ರಣವ್ ಮೋಹಂತಿ ಅವರು ಕೂಡ ಮೊನ್ನೆ ದಿನ ಬಂದು ಚಾರ್ಜ್ ಶೀಟ್ ಮಾಡೋದತ್ತ ಹೆಚ್ಚಿನ ಗಮನವನ್ನು ಕೊಡಿ ಅನ್ನುವಂಥ ರೀತಿಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು. ಅದಕ್ಕೂ ಮುಂಚಿತವಾಗಿ ಬಂದ ಸಂದರ್ಭ ಆದಷ್ಟು ಬೇಗ ವರದಿ ಬರಬೇಕು, ಯಾಕಂದ್ರೆ ಗೃಹ ಸಚಿವರು ಕೂಡ ಈ ತಿಂಗಳ ಅಂತ್ಯದಲ್ಲಿ ವರದಿ ಸಿಗಬಹುದು, ಸ್ವಲ್ಪ ಆ ಕಡೆ ಆಗ್ಬೋದು ಅನ್ನೋದನ್ನ ಹೇಳಿದ್ರು. ಈಗಾಗಲೇ ಈ ತಿಂಗಳು ಮುಗಿತಾ ಬಂತು. ಹಾಗಾಗಿ SIT ಯಾವಾಗ ವರದಿ ಕೊಡುತ್ತೆ ಅನ್ನೋದೇ ಎಲ್ಲರ ವಿಚಾರ ಈಗ. ಹಾಗಾಗಿ ಸರ್ಕಾರಕ್ಕೂ ಕೂಡ ಇದು ಬಹಳ ಅವಶ್ಯಕ. ಮುಂದೆ ಅಧಿವೇಶನಗಳಾಗುವ ಸಂದರ್ಭದಲ್ಲೂ ಕೂಡ ಮತ್ತೆ ವಿಪಕ್ಷಗಳು ಈ ವಿಚಾರವನ್ನ ಎತ್ತಿ ಸರ್ಕಾರದ ವಿರುದ್ಧ ಮುಗಿಬೀಳುವ ಸಾಧ್ಯತೆ ಇದೆ. ಸೊ ಅದಕ್ಕೆ ಪರಿಣಾಮಕಾರಿಯಾಗಿ ಉತ್ತರವನ್ನು ಕೊಡಬೇಕು ಅಂದ್ರೆ ಈ ವರದಿ ಬಹಳ ಅತ್ಯಗತ್ಯವಾಗಿರುತ್ತೆ. ಸತ್ಯಾಸತ್ಯತೆ ಏನು ಅನ್ನೋದು ಇದರಲ್ಲಿ ಬಹಳ ಪ್ರಮುಖವಾಗಿ ಉಲ್ಲೇಖ ಆಗಿರುತ್ತೆ ಅನ್ನುವಂಥ
ಅನ್ನುವಂಥ ಭರವಸೆಯೂ ಕೂಡ ಇದೆ. ಅದಕ್ಕೆ ಬೇಕಾದ ಹಾಗೆ 100ಕ್ಕೂ ಅಧಿಕ ಜನ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಇದ್ದಾರೆ, ಕಂದಾಯ ಅಧಿಕಾರಿಗಳು ಇದ್ದಾರೆ, ಪಂಚಾಯತ್ ಸಿಬ್ಬಂದಿಗಳು ಇದ್ದಾರೆ, ಅಲ್ಲಿನ ಸಾರ್ವಜನಿಕರು ಇದ್ದಾರೆ, ಆರೋಪಿತರು ಇದ್ದಾರೆ, ಆರೋಪ ಹೊತ್ತಂತವರು ಇದ್ದಾರೆ, ಸಂತ್ರಸ್ತರು ಕೂಡ ಇದ್ದಾರೆ. ಸಾಕಷ್ಟು ಜನರ ಹೇಳಿಕೆಯನ್ನ SIT ಯಾರು ಊಹಿಸದ ರೀತಿಯಲ್ಲಿ ತನಿಖೆಯನ್ನೆಲ್ಲ ಮಾಡಿದವರ ಹೇಳಿಕೆಯನ್ನ ಪಡೆದುಕೊಂಡಿದೆ. ಅಂತಿಮವಾಗಿ SIT ಕೊಡುವಂತ ಸಂದೇಶ ಏನ್ ಸತ್ಯ ಬರುತ್ತೆ ಅದೆಲ್ಲವೂ ಕೂಡ ಈ ವರದಿಯಲ್ಲೇ ಇರುವಂತದ್ದು. ಹಾಗಾಗಿ ವರದಿಗಾಗಿ ಕಾಯುವಿಕೆ ಕೂಡ ಜೋರಾಗಿದೆ. ಅಧಿಕಾರಿಗಳು ಕೂಡ ವರದಿಯನ್ನು ತಯಾರು ಮಾಡುವ ರೀತಿಯಲ್ಲಿ ಬಹಳ ಕ್ಷಿಪ್ರಗತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.